ಸೆಕ್ಷುವಲ್ ಅಬ್ಯೂಸ್ ಪೆಟ್ಸ್ಗೂ ಮಾಡ್ತಾರೆ ಅಂತ ಕೇಳಿದ್ ನಾನು ಕೇಳಿರ್ಲಿಲ್ಲ. ಇಟ್ ಇಸ್ ಶಾಕಿಂಗ್ ಟು. ಇಂಥ ಜನಗಳ ಜೊತೆ ನಾವು ಬದುಕ್ತಿದೀವಿ ಅನಿಸ್ಬಿಡತ್ತೆ ನನಗೆ. ಈ ಮೋಮೋಸ್ ಮಾಡ್ತಾರಲ್ಲ, ದಯವಿಟ್ಟು ಅದನ್ನ ತಿನ್ಬೇಡಿ. ರೋಡ್ ಸೈಡಲ್ಲಿ ಮೋಮೋಸ್ ಮಾಡ್ತಾರಲ್ಲ, ಅದನ್ನ ಮಾತ್ರ ತಿನ್ಬೇಡಿ. ಇವೇ ಈ ಡಾಗ್ಸು, ಈ ಕ್ಯಾಟ್ಸು, ಇವೆಲ್ಲ ತಗೊಂಡೋಗ್ಬಿಟ್ಟು ಆ ಮೀಟಲ್ಲಿ ಅವ್ರು ಮಾಡ್ತಾರೆ. ನಮಗೆ ಗೊತ್ತಿಲ್ಲ, ಏನೋ ಮಸಾಲೆ ತರಕಾರಿ ಜೊತೆ ಹಾಕ್ಬಿಟ್ಟು ಮಾಡಿಬಿಡ್ತಾರೆ. ಹಕ್ಕಿಗಳು ಅಲ್ಲಿ ಇಲ್ಲಿ ಆಯ್ಕೊಂಡು ಹೋಗಿ ತಿನ್ಕೊಳ್ಳುತ್ತೆ. ಬಟ್ ಪೆಟ್ಸ್, ಈ ನಾಯಿಗಳು ಅಂತ ಇದೆಯಲ್ಲ, ಇವು ನಾವು ಊಟ ಹಾಕಿದ್ರೇ ಅವುಗಳು ಬದುಕೋಕೆ ಸಾಧ್ಯ ಇಲ್ಲ, ಅಂದರೆ ಬದುಕೋಕೆ ಸಾಧ್ಯನೇ ಇಲ್ಲ. ನೂರೊಂದು ನೆನಪು. ನಾನು ನಾಯಿ ಇಲ್ದಿರೋ ಪ್ರಪಂಚ ಎಲ್ಲಾದ್ರೂ ಇದ್ರೆ ನನ್ನ ನೆಕ್ಸ್ಟ್ ಬರ್ತಿದ್ರೆ ನಾನು ಅಲ್ಲಿ ಹುಟ್ಟಬೇಕಷ್ಟೆ. ನನಗೆ ಬೇಡ, ಯಾಕಂದ್ರೆ ಚೆನ್ನಾಗಿರೋದನ್ನ ನೋಡೋಕೆ ನನಗೆ ತುಂಬಾ ಇಷ್ಟ. ಕೆಲವೆಲ್ಲ ನಾವು ವಿಡಿಯೋ ನೋಡ್ತೀವಲ್ಲ, ಮರಿಗಳನ್ನ ತಗೊಂಡು ಬೆಂಕಿಲಿ ಹಾಕ್ಬಿಡ್ತಾರೆ. ಆ ಕೋಲ್ ತಗೊಂಡು ಹೊಡೆದು ಸುಮ್ಮನೆ ಕೂತಿರುತ್ತೆ. ಕೋಲ್ ತಗೊಂಡು ತಲೆ ಮೇಲೆ ಹೊಡೆದು ಸಾಯಿಸೋದು, ಮೇಲಿಂದ ಎತ್ತಿ ಬಿಸಾಕೋದು. ಇಲ್ಲೂ ಒಂದು ಹಾಗೆ ಹಿಂದ್ಗಡೆ ಆ ಕಡೆ ಸ್ಲಮ್ ಇದೆ, ಆ ಕಡೆ ಅಲ್ಲಿ ಒಂದು ಸುಂದರಿ ಅಂತ ಹೆಸರಿಟ್ಟಿರಬೇಕು ಪಾಪ. ಅದಕ್ಕೆ ತುಂಬ ಚೆನ್ನಾಗಿತ್ತು ಅದು ಮರಿ ಹಾಕ್ತಾನೆ ಇರೋದು. ಮಕ್ಕಳು ಏನು ಮಾಡೋರು ಅಂದರೆ ಟೆರೆಸ್ಗೆ ಎತ್ಕೊಂಡು ಹೋಗ್ಬಿಟ್ಟು ಡಬ್ಬ ಕೆಳಗೆತ್ತಿ ಬಿಸಾಕೋರಂತೆ. ಆ ಟೈಲರ್ ಲೇಡಿ ಬಂದು ನನಗೆ ಹೇಳೋರು, ಮೇಡಮ್ ಏನಾದರೂ ಮಾಡಬೇಕು ಅಂದ್ಬಿಟ್ಟು. ಕೊನೆಗೆ ಅದಕ್ಕೆ ಆಪ್ರೇಷನ್ ಮಾಡಿಸಿದ್ವಿ ನಾವು. ಅವ್ರು ಹೇಳಿದ್ರಿಂದ ನಿಮಗೆ ಯಾಕೆ ಬೇಕು ಬಿಡ್ರಿ, ಅದು ಪಾಡಿಗೆ ಅದು ಹೋಗುತ್ತೆ ಅಂತ. ಹಂಗಲ್ಲ ಅಂದ್ಬಿಟ್ಟು ಆಪ್ರೇಷನ್ ಮಾಡಿಸಿಬಿಟ್ವಿ. ಅದ್ರದ್ದು ಗಂಡು ಮಕ್ಕಳಿಗೂ ನಾವು ಆಪ್ರೇಷನ್ ಮಾಡಿಸಿಬಿಟ್ವಿ. ಒಂದು ತುಂಬ ಚೆನ್ನಾಗಿ ಬರ್ತಾಯಿತ್ತು, ಇಷ್ಟತ್ರ ಇತ್ತು ಅದು. ನಮ್ಮ ಹಸ್ಬೆಂಡ್ ಹೇಳೋರು, ಸಾಕಿದ್ರೆ ಈ ಥರ ಇಂಡೀಸ್ ಸಾಕ್ಬೇಕು ನೋಡಿ, ಹೆಂಗಿದೆ ನೋಡು, ಕರೆಕ್ಟಾಗಿ ಫುಡ್ ಕೊಟ್ಟರೆ ಅದು ಸಕ್ಕತ್ತಾಗಿ ಬರುತ್ತೆ ಅಂತ. ಅದು ಒಂದು ದಿವಸ ಬರಲಿಲ್ಲ. ಆಮೇಲೆ ಗೊತ್ತಾಯ್ತು, ಸೀಟ್ ಕವರ್ ಕಚ್ಬಿಡ್ತು ಅಂತ ಹೊಡೆದೇ ಸಾಯಿಸಿದ್ದಾರೆ ಅದನ್ನು. ಕೇಳಬೇಡಿ. ಒಂದು ವೈಟ್ ಕಲರು ಫೀಮೇಲ್ ಡಾಗು, ಇಲ್ಲಿ ಪಕ್ಕದಲ್ಲಿ ಒಂದು ಆಫೀಸ್ ಇದೆ ಪಾಪ, ಅವರು ತಂದು ಅವ್ರ ಸೇಫ್ಟಿಗೆ ಅಂತ ತಂದರು. ಮರಿವರೆಗೂ ಕಟ್ಟಾಕು ಸಾಕಿದ್ರು. ಇವಾಗಲೂ ಇನ್ನೊಂದಿದೆ, ಅವ್ರದ್ದು 4-5 ನಾಯಿಗಳನ್ನ ನಾವೇ ಊಟ ಕೊಟ್ಟು ಸಾಕಿರೋದು. ಆಫೀಸ್ ಮಾತ್ರ ಹೆಸರಿಗೆ ಅವ್ರದ್ದು ಅಂತ ಸಾಕೋದು ನಾವು ಅದನ್ನ. ಅದೇನಂದ್ರೆ ಪಾಪ ಹೆಣ್ಣು ನಾಯಿ ಸ್ವಲ್ಪ ದೊಡ್ಡದಾಗ್ತದೆ. ಇಲ್ಲಿ ನಮ್ದು ಇಷ್ಟು ದಪ್ಪ ಪಾತ್ರೆಯಲ್ಲಿ ನಾವು ಚಿಕನ್ನು ಮತ್ತು ರೈಸ್ ಬೇಯಿಸ್ತೀವಿ. ಆ ಸ್ಮೆಲ್ಲು ಜಸ್ಟ್ ಒಂದು ಮನೆ ಆ ಕಡೆ ಅವ್ರ ಆಫೀಸ್ ಇರೋದು. ಸ್ಮೆಲ್ಗೆ ತಡ್ಕೊಳಕ್ಕಾಗಲ್ಲ, ಅದು ಶುರು ಮಾಡಿಬಿಡುತ್ತೆ. ಕೊನೆಗೆ ಅವ್ರೇನು ಮಾಡ್ತಾರೆ, ಬಿಚ್ಚಿಬಿಡ್ತಾರೆ. ಸೆಕ್ಯೂರಿಟಿ ಗಾರ್ಡ್ ಗುಡು ಹೊಡ್ ಬರೋದು. ಇಲ್ಲಿ ಬಂದ್ಬಿಟ್ಟು ಚೆನ್ನಾಗಿ ಊಟ ಮಾಡಿ ಇಲ್ಲೇ ಸೆಟ್ಲ್ ಆಯಿತು. ವೈಟ್ ಕಲರ್ ಫೀಮೇಲ್. ಕೊನೆಗೆ ನಾನು ಅವ್ರ ಓನರ್ ಲೇಡಿಗೆ ಹೇಳಿದೆ, ಅದಕ್ಕೊಂದು ಆಪ್ರೇಷನ್ ಮಾಡಿಸ್ಬಿಡಿ ಅಂತ. ಪಾಪ ಅವ್ರು ಮಾಡಿಸಿದ್ರು. ಅವ್ರು ದುಡ್ಡು ಕೊಡ್ತಿರ್ಬೋದು, ಬಟ್ ಕೆಲಸದವ್ರು ಕೊಡಲ್ಲ, ಊಟ ಹಾಕಲ್ಲ ಅನಿಸುತ್ತೆ. ಅದು ತುಂಬ ಚೆನ್ನಾಗಿತ್ತು. ಇಲ್ಲಿ ನನಗೆ ಏನಂತ ಗೊತ್ತಿಲ್ಲ, ಡಾಗ್ ಮೀಟ್ಗ ಏನಂತ ಗೊತ್ತಿಲ್ಲ, ಅದನ್ನು ಅವತ್ತು 9:30ವರೆಗೂ ನಾನು ನೋಡಿದ್ದೀನಿ. ಆ ಟೇಲರ್ ಅವರ ಅಂಗಡಿ ಮುಂದೆ, ಪಕ್ಕದ ಬಿಲ್ಡಿಂಗಲ್ಲೇ ಅವ್ರ ಅಂಗಡಿ ಇರೋದು, ಅಲ್ಲೇ ಮಲಗಿತ್ತು. ಅಯ್ಯಮ್ಮ 10ವರೆಗೆ ಅಂಗಡಿ ಮುಚ್ಕೊಂಡು ಮೇಲೆ ಅದೇ ಬಿಲ್ಡಿಂಗಲ್ಲಿ ಅವ್ರ ಮನೆ ಹೋಗಿದ್ದಾರೆ ರಾತ್ರಿ. ಅದು ಆಪೋಸಿಟ್ ಆ ಕಾಂಪೌಂಡ್ ಹತ್ರ ಅದು ಮತ್ತು ಇನ್ನು 2 ಗಂಡು ನಾಯಿ ಕೂತಿತ್ತಂತೆ. ಸಡನ್ನಾಗಿ ಯಾವುದೋ ನಾಯಿ ಕಿರ್ಚಿದ ಸೌಂಡು. ಇವಳೇನು ಅನ್ಕೊಂಡಿದ್ದಾಳೆ, ಯಾವುದೋ ಹತ್ತಿಸ್ಬಿಟ್ಟಿದೆ ಗಾಡಿ ಅಂದ್ಬಿಟ್ಟು ಓಡ್ ಬಂದಿದ್ದಾಳೆ. ಒಂದು ವ್ಯಾನ್ ಥರ ಹಾಕ್ಕೊಂಡು ಲುಂಗಿ ಕಟ್ಟಿದ್ರಂತೆ. ಅವರೇನೋ ಯಾವ ಕಡೆಯವರು ಏನಂತ ಗೊತ್ತಿಲ್ಲ, ಹೊಟ್ಟೋಗ್ಬಿಟ್ಟಿದೆ ಗಾಡಿ. ಆ 2 ಗಂಡು ನಾಯಿ ಮಾತ್ರ ಹಿಂದೆ ಆ ಕಡೆ ಈ ಕಡೆ ಭಯ ಪಟ್ಕೊಂಡು ಓಡಾಡ್ತಾ ಇದೆ. ಅದನ್ನ ಎತ್ಕೊಂಡು ಹೊಟ್ಟೋಗಿದ್ದಾರೆ. ಇಮಿಡಿಯೇಟ್ ಬಂದ್ಬಿಟ್ಟು ನನಗೆ ಫೋನ್ ಮಾಡಿ, ಬಿಳಿ ಅಲ್ಲೇನಾದರೂ ಬಂದ್ಲ. ನಾನು ಬಿಳಿ ಇಲ್ವಲ್ಲ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಹಿಂಗಾಯ್ತು ಮೇಡಮ್ ಅಂತ ನಾವು ನೆಕ್ಸ್ಟ್ ಡೇ ಮತ್ತೆ ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿದ್ವಿ. ಬಟ್ ಅದು ಆ ಕಡೆ ಇದ್ದಿದ್ದರಿಂದ ನಮ್ಮ ಕ್ಯಾಮ್ರಾದಲ್ಲೂ ಬಂದಿಲ್ಲ, ಆಪೋಸಿಟ್ ಅಪಾರ್ಟ್ಮೆಂಟ್ ಕ್ಯಾಮ್ರಾದಲ್ಲೂ ಅದು ಬಂದಿಲ್ಲ. ನಮಗೆ ಟ್ರೇಸ್ ಔಟ್ ಮಾಡೋಕ್ಕಾಗಿಲ್ಲ. ನಾನು NGOಗರೆಲ್ಲ ಫೋನ್ ಮಾಡಿ ಅವ್ರಿಗೆಲ್ಲ ಹೇಳಿ, ಅವರೆಲ್ಲ ಏನಂದರೆ ದೇ ವಿಲ್ ಟೇಕ್ ಫಾರ್ 2 reasons. ಒಂದು ಅಬ್ಯೂಸ್ಗೆ, ಸೆಕ್ಷುವಲ್ ಅಬ್ಯೂಸ್ಗೆ. ಎರಡನೇದು ಡಾಗ್ ಮೀಟ್ಗೆ. ಅವ್ರು ಸೆಲೆಕ್ಟ್ ಮಾಡೋದೇ ವೈಟ್ ಕಲರ್ ಡಾಗ್. ಅಂದರೆ ನಂಗೆ ಡಾಗ್ಸ್ ಅಂತ ಹೇಳೋಕ್ಕೂ ನನಗೆ ಇಷ್ಟ ಇಲ್ಲ. ಈ ಮಕ್ಳುಗಳಿಗೂ ಸೆಕ್ಷುವಲ್ ಅಬ್ಯೂಸ್ ನಡೆಯುತ್ತೆ. ಇದೆ. ನನಗೆ NGO ಅವರೇ ಹೇಳಿರೋದು, ಲೇಡೀಸ್ ಎಲ್ಲ ಹೇಳ್ತಾರೆ. ಒಂದಂತೂ ರೆಡ್ ಹ್ಯಾಂಡಾಗಿ ಒಬ್ಬರು ರೆಡ್ ಹ್ಯಾಂಡಾಗಿ ಹಿಡಿದು ಒಬ್ಬ ಸೆಕ್ಯೂರಿಟಿ ಗಾರ್ಡು ಅದನ್ನು ಆ ಥರ ಮಾಡಿ ದೆನ್ ಅದನ್ನು ತೊಗೊಂಡೋಗಿ ಅವರು ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಟೆಸ್ಟ್ ಮಾಡಿಸಿ ಎಲ್ಲ ಸೇರಿಕೊಂಡು ಅವನಿಗೆ ಹೊಡೆದು ಬಡ್ದು ಓಡಿಸಿದ್ದಾರೆ. ಇದು ಒಂದು ಡಾಗ್ ಮೀಟ್ಗೆ ಹೋಗಿರುತ್ತೆ. ಯಾಕಂದರೆ ವೈಟ್ ಕಲರ್, ಪ್ಯೂರ್ ವೈಟ್. ಏನಂದರೆ
ಎಷ್ಟೊಂದು ಬಿರಿಯಾನಿ ಶಾಪ್ಸ್ ಇದೆ, ಅದು ಮಾಡ್ತಾರೆ. ಈಗ ನಾರ್ತ್ ಈಸ್ಟ್ ಅವರೆಲ್ಲ ಬಂದು ಸೇರ್ಕೊಂಡ್ಬಿಟ್ಟಿದಾರಲ್ಲ, ತುಂಬ ಕಷ್ಟ ಇದೆ. ಇಲ್ಲ ಒಂದು ಇಲ್ಲಿ ಲಾರಿಗಳು ಜಾಸ್ತಿ ಇದೆ, ಆಫೀಸ್ಗಳು ಜಾಸ್ತಿ ಇದೆ, ಯಾರಾದರೂ ಅದನ್ನು ನೋಡಿಬಿಟ್ಟು ಎತ್ಕೊಂಡು ಹೋಗಿ ಆ ಥರ ಇದು ಮಾಡಿ ಎಲ್ಲೋ ಬಿಸಾಕ್ಬಿಟ್ಟು ಹೋಗಿರ್ತಾರೆ ಅಂತ. ವಿ ವೇಟೆಡ್ 3-4 ದಿವಸ 10:30-11 ಗಂಟೆವರೆಗೂ ಆ ಗಾಡಿ ಕಡೆ ಮತ್ತೆ ಬರುತ್ತಾ ಅಂತ ನಾವು ಎಲ್ಲ ಸ್ಟ್ರೇ ಡಾಗ್ಸ್ನ ಎಷ್ಟಾಗುತ್ತೋ ನಾವು ಸೇಫ್ ಗಾರ್ಡ್ ಮಾಡಿದ್ವಿ. ಓಕೆ, ಗಂಡು ನಾಯಿಗಳಿಗೆ ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಅದು ಬೇರೆ ಹೇಳಿದ್ರು ವೈಟ್ ಕಲರೇ ಅವ್ರು ಟಾರ್ಗೆಟ್ ಮಾಡೋದು ಅಂತ. ನನಗೆ ಇದು 2 ಫ್ರೆಶ್ ಆಗಿತ್ತು, ನಮ್ಮ ಬ್ಲ್ಯಾಕು ತೊಗೊಂಡೋಗಿ ಮೇಲೆ 2nd ಫ್ಲೋರಲ್ಲೆಲ್ಲ ಕಟ್ಟಾಕ್ಬಿಟ್ಟು ಬಂದಿದ್ದೀನಿ ಅವ್ರಿಗೆಲ್ಲ, ನಮ್ಮ ಟೆನೆಂಟ್ಸ್ಗೆಲ್ಲ. ಅವರೆಲ್ಲ ನನಗೆ ಕೋಆಪ್ರೇಟ್ ಮಾಡಿದ್ರು, ಇಲ್ಲ ಇರಲಿ, ರಾತ್ರಿ ಇಲ್ಲೇ ಇರಲಿ ಬಿಡಿ ಅಂದ್ಬಿಟ್ಟು. ಆ ಥರ ಎಲ್ಲ ಕೊನೆಗೆ ನಾನು ಇದನ್ನು ಮಾಡಿಬಿಟ್ಟು ರಾತ್ರಿ ಇಷ್ಟು ದಪ್ಪ ಬೀಗ ಹಾಕ್ತೀವಿ ನಾವು ಅದಕ್ಕೆ, ಕೇಜ್ಗೆ, ಹೊರಗಡೆ ಇರೋ ಕೇಜ್ಗೆ. ಸೊ ತುಂಬ ಆಗುತ್ತಪ್ಪ, ಕಷ್ಟ ಆಗುತ್ತಮ್ಮ, ತುಂಬಾ ಕಷ್ಟ ಆಗುತ್ತೆ ಕೇಳಕ್ಕೆ. ಬೇಜಾರಾಗುತ್ತೆ ನಮಗೆ. ಅದು ನನಗೆ ಮನುಷ್ಯ ಇಷ್ಟು ವಿಕೃತಿಗೆ ಹೋಗ್ಬಿಡ್ತಾನ ತುಂಬಾನೇ. ನಾನು ಹೇಳ್ತೀನಲ್ಲ, ಕ್ರೂಯಲ್ ಬೇರೆ ಯಾರು ಅಲ್ಲ, ಮನುಷ್ಯರೇ ಕ್ರೂಯಲ್. ನೀವು ಈವನ್ ನೈಸ್ ರೋಡಲ್ಲಿ ಎಷ್ಟು ಕಡೆ ಆಂಧ್ರದಲ್ಲೆಲ್ಲ ಕೆಲವು ಒಳ್ಳೆ ಕಮ್ಯುನಿಟಿನಲ್ಲಿ ಅದನ್ನೆಲ್ಲ ಹಿಡಿಸ್ಬಿಟ್ಟು ತೊಗೊಂಡೋಗಿ ಊರಾಚೆ ಬಿಟ್ಬಿಡ್ತಾರಂತೆ, ಎಲ್ಲ ಊಟ ಇಲ್ದಿರೋ ಜಾಗದಲ್ಲಿ. ಅದಕ್ಕೆ ಯಾರು ಕೊಡ್ತಾರೆ? ಒಂದು ಬೆಕ್ಕು ಇಲಿಗಳನ್ನ ಹಕ್ಕಿಗಳನ್ನ ಮರದ ಮೇಲೆ ಹತ್ಕೊಂಡು ಅದನ್ನ ತಿಂದು ಅದು ಬದುಕೊಳ್ಳುತ್ತೆ. ಹಕ್ಕಿಗಳು ಅಲ್ಲಿ ಇಲ್ಲಿ ಆಯ್ಕೊಂಡು ಹೋಗಿ ತಿನ್ಕೊಳ್ಳುತ್ತೆ. ಬಟ್ ಪೆಟ್ಸ್, ಈ ನಾಯಿಗಳು ಅಂತ ಇದೆಯಲ್ಲ, ಇವು ನಾವು ಊಟ ಹಾಕಿದ್ರೇ ಅವುಗಳು ಬದುಕೋಕೆ ಸಾಧ್ಯ ಇಲ್ಲ, ಅಂದರೆ ಬದುಕೋಕೆ ಸಾಧ್ಯನೇ ಇಲ್ಲ. ಅವೇನು ದುಡ್ಕೊಂಡು ತಿನ್ನಕ್ಕೂ ಆಗಲ್ಲ, ಏನು ತಿನ್ನುತ್ತೆ? ಹುಲ್ಲು ತಿನ್ನಕ್ಕಾಗಲ್ವಲ್ಲ. ಹಸುಗಳು ಕೂಡ ಅದನ್ನೆಲ್ಲ ಇದಾದ್ಮೇಲೆ ಫಲ ಎಲ್ಲ ಆಗಿ ಅದನ್ನೆಲ್ಲ ಇದಾದ್ಮೇಲೆ ಅದನ್ನ ತೊಗೊಂಡು ಬೀದಿಲಿ ಬಿಟ್ಟಿರ್ತಾರೆ ಎಷ್ಟೋ, ಅಲ್ಲಲ್ಲಿ ನೋಡ್ತೀವಿ. ಬಟ್ ಅವುಗಳು ಪರವಾಗಿಲ್ಲ, ಹುಲ್ಲುಗಳು ತಿನ್ಕೊಂಡು ಅವು ಬದುಕುತ್ತೆ. ಬಟ್ ಇವುಗಳು ಏನು ಮಾಡುತ್ತೆ? ಕಷ್ಟ ಇದು. ಅದಕ್ಕೆ ನಾನು ಹೇಳೋದು ಏನಂದರೆ, ನಾವು ನನ್ನ ಮಗನ ಬರ್ಡೇ ಬಂದರೆ, ನನ್ನ ಬರ್ಡೇ ಬಂದರೆ ನಾವೇನು ಪಾರ್ಟಿ ಮಾಡಲ್ಲ. ನಾನು ಫುಲ್ಲು ಊಟ ತೊಗೊಂಡೋಗಿ ಐ ವಿಲ್ ಟೇಕ್ 1 ರೌಂಡ್ ಕಾರ್ ಎತ್ಕೊಂಡೋಗಿ ನೋಡೋರಲ್ಲ, ಗುಡ್ ಜಾಬ್ ಏನು ನೀವು ಮಾಡಿ. ನಿಮ್ಮ ಮನೆ ಹತ್ರ 1 4 ನಾಯಿಗೆ ಮಾಡಿ. ನೀವೇನು ರೋಡ್ ಇಳಿದು ತಟ್ಟೆಗಳು ಎತ್ಕೊಂಡೋಗಿ ಕೊಡೋದು ಬೇಡ. ನಿಮ್ಮ ಮನೆ ಹತ್ರ ಇರೋ ಒಂದು 2-3 ನಾಯಿಗೆ ಮಾಡಿ. ಮತ್ತೆ BBMP ಅವ್ರಿಗೆ ನೀವು ಗೂಗಲಲ್ಲಿ ಚೆಕ್ ಮಾಡಿ, ನಿಮಗೆ ನಂಬರ್ ಸಿಗುತ್ತೆ. ಅದನ್ನ ಸ್ಟೆರಿಲೈಸ್ ಮಾಡಿಸ್ಬಿಡಿ. ಇನ್ನೊಂದು 10-20 ವರ್ಷ ಹೋದ್ರೆ ನಾವು ಈ ಥರ ಸಫರ್ ಮಾಡೋಂಥ ಬೀದಿ ನಾಯಿಗಳನ್ನ ನಾವು ನೋಡೋಕ್ಕಾಗಲ್ಲ. ಆ ಸಂತತಿ ಹಾಗೆ ಕಮ್ಮಿ ಆಗಿಬಿಡುತ್ತೆ. ಅಡಾಪ್ಟ್ ಮಾಡಿಕೊಂಡು ಸಾಕ್ಕೊಳ್ಳಿ ನಿಮ್ಗೆ ಇಷ್ಟ ಇದ್ದರೆ. ಒಂದು ಹೇಳ್ತೀನಿ, ನಾನು ಇಷ್ಟೊಂದು ಬ್ರೀಡ್ಗಳನ್ನ ಸಾಕ್ಬಿಟ್ಟೆ. ಓಕೆ, ದೇ ಆರ್ ವೆರಿ ಫ್ಯಾಂಟಾಸ್ಟಿಕ್, ವಂಡರ್ಫುಲ್ ನೇಚರ್. ಬಟ್ ಏನಂತ ಹೇಳಿದ್ರೆ, ನಮ್ಮ ಇಂಡೀಸ್ ಇದೆಯಲ್ಲ, ಇವುಗಳಿಗಿರೋವಂಥ ಒಂದು ಇಮ್ಯೂನ್ ಪವರು ಇವುಗಳಿಗಿಲ್ಲ. ಈ ಫಾರ್ಮ್ ಕೋಳಿ ಥರ ಮುದುರ್ಕೊಂಡ್ಬಿಡುತ್ತೆ. ಬಟ್ ಅವು ಹಂಗಲ್ಲಪ್ಪ, ಮೇಂಟೆನೆನ್ಸ್ ತುಂಬ ಕಡಿಮೆ. ಆಯಿತು, ಚಪಾತಿ ಕೊಡ್ತೀರಾ, ಮಜ್ಜಿಗೆ ಅನ್ನ ಕೊಡ್ತೀರಾ, ಮೊಸರನ್ನ, ಹಾಲನ್ನು, ದೇ ವಿಲ್ ಸರ್ವೈವ್. ಪಾರ್ಲೆಜಿ ಬಿಸ್ಕೆಟಲ್ಲಿ ಸರ್ವೈವ್ ಆಗಿದೆ ಎಷ್ಟೋ ಬೇಕರಿಗಳ ಮುಂದೆ ನೋಡಿ. ಒಂದೊಂದು ಬೇಕರಿ ಮುಂದೆ 3-4 ಇರುತ್ತೆ ಪಾರ್ಲೆಜಿ. ನೀನು ನಂಬಲ್ಲ, ನಾನಂತೂ ನನ್ನ ಒಂದು ಹೆಮ್ಮೆಗೆ ಅಂತ ಹೇಳ್ಕೊತಾ ಇಲ್ಲ, ಹೇಳ್ಕೋಬೇಕು ಅಂತಲೂ ಹೇಳ್ಕೊತಾ ಇಲ್ಲ. ಎಲ್ಲಾದರೂ ಹೋದಾಗ ಇಫ್ ಐ ಸಿ, ನನಗೆ ಕಾರ್ ನಿಲ್ಲಿಸ್ಬಿಟ್ಟು ನನಗೇನಾದರೂ ಅಲ್ಲಿ ಮಾಡಬೇಕು ಅಂದರೆ ಇಮಿಡಿಯೇಟ್ ಅಲ್ಲಿ ಬೈ ಬಿಸ್ಕೆಟ್. ಅವನ ಹತ್ರ ಒಂದು ಕಪ್ ಇದ್ರೆ ಕೊಡಿ, ಒಂದು ಪೇಪರ್ ಇದ್ದು ಕೊಡಿ ಅಂತ ಒಂದು ಕಪ್ ನೀರು ಇಟ್ಬಿಟ್ಟು ಬಿಸ್ಕೆಟ್ ಇಟ್ಬಿಟ್ಟು ನಾನು ಬರ್ತೀನಿ. ಅದು ಮಾಡ್ಬೋದು. ನಮ್ಗೇನು ಅದೇನು ದೊಡ್ಡ ಕೆಲಸ ಏನಲ್ಲ, ಏನು ಲಕ್ಷಾಂತರ ರೂಪಾಯಿ ಏನು ಅಲ್ಲಿ ಖರ್ಚು ಆಗಲ್ಲ, 1000 ರೂಪಾಯಿ ಖರ್ಚಾಗಲ್ಲ, 10 ರೂಪಾಯಿ ಮ್ಯಾಕ್ಸಿಮಮ್ 20 ರೂಪಾಯಿ ಅಷ್ಟೇ. ಮಾಡಿ ದಯವಿಟ್ಟು ಏನಾದರೂ ಅದಕ್ಕೊಂದು ಮಾಡಿ. ವಂಡರ್ಫುಲ್. ನೀವು ಹೇಳಿದ್ದು ಒಂಥರ ಎಮೋಷನಲ್ ಆಯಿತು, ನನಗೆ ಭಾಳ ಕಷ್ಟನೂ ಆಯಿತು. ಕೆಲವು ಮನುಷ್ಯ ನಾವು ಅದ್ರಲ್ಲಿ ಇಳಿದಾಗ ನಮಗೆ ಇಲ್ಲ. ನನಗೆ ಫ್ರ್ಯಾಂಕ್ಲಿ ಸ್ಪೀಕಿಂಗ್, ನಾನು ಹಾನೆಸ್ಟ್ ಆಗಿ ಹೇಳ್ತೀನಿ, ನಾನು ಯಾವತ್ತೂ ಕ್ಯಾಮ್ರಾ ಮುಂದೆ ಸುಳ್ಳು ಹೇಳಲ್ಲ, ನಾಟಕ ಆಡಲ್ಲ. ನನಗೆ ತುಂಬ ಭಯಗಳಿತ್ತು ಈ ಪೆಟ್ಸ್ ಮೇಲೆ. ನನ್ನ ಮಗಳ ಆಸೆಗೋಸ್ಕರ ತಗೊಂಡೆ. ನನ್ನ ಮರಿ ನನಗೆ ತುಂಬ ಇಷ್ಟ. ನಮ್ಮ ಮನೆ ಹತ್ರ ನೀವು ಹೇಳ್ದಂಗೆ ನಮ್ಮ ರೋಡಲ್ಲಿರೋ ಕೆಲವು ಮರಿಗಳು ನನಗಿಷ್ಟ. ಆದರೆ ಇದು ಇನ್ನೊಂದು ಶೇಡ್ ಆಫ್ ಅದರ ಪ್ರಪಂಚ ನೀವು ಪರಿಚಯ ಮಾಡಿಕೊಟ್ರಿ ನನಗೆ. ಆ್ಯಂಡ್ ಮನುಷ್ಯ ಅವನ ಒಬ್ಬ ಕೆಟ್ಟತನಕ್ಕೆ, ಅವನ ಸ್ವಾರ್ಥಕ್ಕೆ ಇದನ್ನ ಹಿಂಗೆ ಬಳಸ್ಕೊಂತಾನ. ನನಗೆ ತುಂಬ ಶಾಕಿಂಗ್ ಇದು. ನೀವು ಪರ್ಟಿಕ್ಯುಲರ್ಲಿ ಸೆಕ್ಷುವಲ್ ಅಬ್ಯೂಸ್ ಆಫ್ ಪೆಟ್ಸ್ಗೂ ಮಾಡ್ತಾರೆ ಅಂತ ಕೇಳಿದ್ ನಾನು ಕೇಳಿರ್ಲಿಲ್ಲ. ಅದು ಇಟ್ ಇಸ್ ಶಾಕಿಂಗ್ ಟು. ಇಂಥ ಜನಗಳ ಜೊತೆ ನಾವು ಬದುಕ್ತಿದೀವಿ ಅನಿಸ್ಬಿಡತ್ತೆ ನನಗೆ ನಿಜವಾಗ್ಲೂ. 2-3 ಕೇಸಸ್ ಅಲ್ಲಿ ಹಿಡಿದಿದ್ದಾರೆ. ಅದು ನಾರ್ತ್ ಈಸ್ಟ್ ಅವರು, ಅವ್ರು ತಿಂತಾರೆ. ಈಸ್ಟ್ ಅವ್ರು ಇಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಬೆಕ್ಕುಗಳು ಈ ಮೋಮೋಸ್ ಮಾಡ್ತಾರಲ್ಲ, ದಯವಿಟ್ಟು ಅದನ್ನ ತಿನ್ಬೇಡಿ. ರೋಡ್ ಸೈಡ್ ಅಲ್ಲಿ ಮೋಮೋಸ್ ಮಾಡ್ತಾರಲ್ಲ, ಅದನ್ನ ಮಾತ್ರ ತಿನ್ಬೇಡಿ. ಇವೇ
ಈ ಡಾಗ್ಸು, ಈ ಕ್ಯಾಟ್ಸು, ಇವೆಲ್ಲ ತೊಗೊಂಡೋಗ್ಬಿಟ್ಟು ಆ ಮೀಟಲ್ಲಿ ಅವ್ರು ಮಾಡ್ತಾರೆ. ನಮಗೆ ಗೊತ್ತಿಲ್ಲ, ಏನೋ ಮಸಾಲೆ ತರಕಾರಿ ಜೊತೆ ಹಾಕ್ಬಿಟ್ಟು ಮಾಡಿಬಿಡ್ತಾರೆ. ದಯವಿಟ್ಟು ತಿನ್ಬೇಡಿ. ಮತ್ತು ಈ ಹೊರಗಡೆ ಅಂತೂ ಬಿರಿಯಾನಿನೂ ತಿನ್ಬೇಡಿ. ಇದು ಒಂಥರ ಏನೋ ಎಮೋಷ್ನಲಿ ಡ್ರೈವ್ ಆಯಿತು. ಥ್ಯಾಂಕ್ ಯು ನಮ್ಗೆ ಇಷ್ಟು ಈ ವಿಷಯಗಳನ್ನ ಹೇಳ್ಕೊಟ್ಟಿದ್ದಕ್ಕೆ. ಎಸ್ ಮಾ, ಇವಾಗ ಏನು ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀರಾ? ಈಗ ನಮ್ಮಲ್ಲಿ ನಾನು ಅಂದರೆ ಆಫ್ಟರ್ 11 years ಮತ್ತೆ ಕಮ್ ಬ್ಯಾಕ್ ಮಾಡಿದ್ದೆ. ಹೌದು. ಸೊ ನಮ್ಮಲ್ಲಿ ಮಾಡಿದೆ. ಅದೊಂದು ರೀಪ್ಲೇಸ್ ಆಗಿರುವಂಥ ಕ್ಯಾರೆಕ್ಟ್ರು, ಅಂದರೆ ವಿಜಯ್ ಸೂರ್ಯ ಹೀರೋ, ಅವ್ರ ಮದರ್ ಕ್ಯಾರೆಕ್ಟ್ರು. ಇನ್ನೊಬ್ರು ಯಾರೋ ಮಾಡ್ತಿದ್ರು, ಮತ್ತು ಏನೋ ಕಾರಣಾಂತರದಿಂದ ಅವ್ರು ಬಿಟ್ಟರು ಅಂತ ನನಗೆ ಸಡನ್ನಾಗಿ ಫೋನ್ ಬಂತು. ಸರಿ ಅಂತ ಮಾಡ್ತೀನಿ ಅಂತ ಒಪ್ಕೊಂಡೆ. ಅದಾದಮೇಲೆ ಮತ್ತೆ ನನಗೆ ಪ್ರಮೋದ್ ಶೆಟ್ಟಿ ಅವ್ರದ್ದು ಒಂದು ಅವರು ಮಾಡ್ತಾಯಿದ್ದಾರೆ ಈಗ. ಬಟ್ ಅದ್ರದ್ದು ಇದಾಯಿತು, ಲೈಕ್ ಸ್ಕ್ರೀನ್ ಟೆಸ್ಟಿಗೆಲ್ಲ ಹೋಗಿದೆ, ಎಲ್ಲ ಆಯಿತು. ಬಟ್ ಅದು ಸ್ವಲ್ಪ ಡಿಲೇ ಆಯಿತು. ಅಷ್ಟರಲ್ಲಿ ನಾನು ಇವ್ರದ್ದು ಕಮಿಟ್ ಆಗಿಬಿಟ್ಟೆ. ಈ ಝೀದು ಈಗ ಲಕ್ಷ್ಮೀ ನಿವಾಸ ಮಾಡ್ತಾರೆ, ನಮ್ಮ ಶ್ವೇತಾ ಅವರು, ಅಂಜಲಿ ಅವರೆಲ್ಲ ಮಾಡ್ತಾ ಇದ್ದಾರಲ್ಲ, ಲಕ್ಷ್ಮೀ ನಿವಾಸ ಕಮಿಟ್ ಆದೆ. ಇಟ್ಸ್ ಎ ಬ್ಯೂಟಿಫುಲ್ ಕ್ಯಾರೆಕ್ಟರ್. ಬಟ್ ಈಗೇನೋ ಸ್ವಲ್ಪ ಟ್ರ್ಯಾಕ್ ಡಿವಿಯೇಷನ್ ಆಗಿ ನಮ್ಮ ಟ್ರ್ಯಾಕ್ ಅಷ್ಟರಲ್ಲೇ ನಿಂತಿದೆ. ಅಂದರೆ ಮುಂದಕ್ಕೆ ಹೋಗ್ತಾ ಇಲ್ಲ. ಮೇ ಬಿ ಆಫ್ಟರ್ 1 or 2 months ಮತ್ತೆ ಇಂಪಾರ್ಟೆನ್ಸ್ ಬರುತ್ತೆ, ಡೇಟ್ಸ್ ಬೇಕಾಗುತ್ತೆ ಅಂತ. ಈಗ ಸದ್ಯಕ್ಕೇನು ಇಲ್ಲ, ಮನೇಲಿ ಇದೀನಿ ಆರಾಮಾಗಿ. ಶೂಟಿಂಗ್ಸ್ ತುಂಬ ಕಮ್ಮಿ ಇದೆ. ಸಿಕ್ಕಿದ್ರಲ್ಲ ಮಾತಾಡೋದಕ್ಕೆ ಖುಷಿ ಆಯ್ತು ನನಗೆ. ನನಗೇನಂತ ಹೇಳಿದ್ರೆ ತೊಂದರೆ ಇಲ್ಲಪ್ಪ, ನನಗೆ ಶೂಟಿಂಗ್ ಇಲ್ಲ ಅಂತ ಹೇಳಿದ್ರೆ ಮನೇಲಿ ನಾನು ಸಿಕ್ಕಾಪಟ್ಟೆ ಬಿಸಿ. ಹೌದು, ಜವಾಬ್ದಾರಿಗಳು ಜಾಸ್ತಿ. ಇಷ್ಟೊಂದು ಇಟ್ಕೊಂಡು ನಾನು ಇಲ್ಲಿ ಇದು ಮಾಡೋಕ್ಕಾಗುತ್ತೆ. ಎಲ್ಲರೂ ಕೇಳ್ತಾರೆ, ಏನು ಮನೇಲಿ ಏನು ಮಾಡ್ತೀಯಬ್ಬಾ ಅಂತ. ಟೈಮೇ ಇಲ್ಲ ನನಗೆ. ನಾನು ವೆರಿ ಬ್ಯುಸಿ. ಏನೋ ಒಂದು ಅವ್ರಿಗೆ ಸ್ನಾನ ಮಾಡಿಸು, ಇಲ್ಲ ಗ್ರೂಮಿಂಗ್ ಮಾಡಿಸು, ಅವ್ರ ಜೊತೆ ನೋಡ್ಕೋ, ಇಲ್ಲ ಇನ್ನೊಂದು ಏನೋ ಇರುತ್ತೆ ಪ್ರಾಬ್ಲಮ್ಸು, ಅದನ್ನು ಮಾಡ್ಕೊಂಡಿರ್ತೀನಿ. ಮನೆ ಸ್ವಲ್ಪ ದೊಡ್ಡದು, ಕ್ಲೀನಿಂಗ್ ಅದು ಇದು ಇರುತ್ತೆ, ಮಾಡಿಕೊಂಡೆ. ವಿಜಯಲಕ್ಷ್ಮಿ ಮೇಡಮ್ ಅವರ ಸರಣಿನ ನೋಡ್ತಾ ಇದ್ದೀರಾ. ಅವರ ಮತ್ತೊಂದು ಪ್ರಪಂಚ ಅಂದರೆ 1, 2 ಅಲ್ಲ, ಸುಮಾರು 25ರಿಂದ 30ಕ್ಕೂ ಹೆಚ್ಚಿನ ಶ್ವಾನಗಳನ್ನ, ಅವರ ಪ್ರೀತಿಯ ಮರಿಗಳನ್ನ ನಮಗೋಸ್ಕರ ನಿಮಗೋಸ್ಕರ ಪರಿಚಯ ಮಾಡಿಕೊಟ್ಟಿದ್ದಾರೆ. ಬನ್ನಿ ಆ ಒಂದು ಪುಟ್ಟ ಪ್ರಪಂಚಕ್ಕೆ ಒಂದು ಸಣ್ಣ ಪಯಣನ ಮಾಡಿಬರೋಣ. ನಮ್ಮ ಕೋಲ್ ಮಕ್ಕಳು, ಇವಳು ಚಿಕ್ಕು, ಶೀಸ್ ಅರೌಂಡ್ 7.5 years. ನಿಖಿತಾ ಇವಳದು ಅಕ್ಕ, ಇವಳೊಂದು 9 years. ಇವನು ಚಾರ್ಲಿ, ಹೀರೋ. ಇವನ್ನ ತಾಯ್ವಾನಿಂದ ತರಿಸಿದ್ದು. Happy, happy. He is very friendly. ಇವಳು ವೆನಿಲಾ, ಪೆಕಿನೀಸ್ ಬ್ರೀಡ್ ವೆನಿಲಾ. ಇವಳಿಗೀಗ 11 years. ಸ್ವಲ್ಪ ಮಾತಾಡೋದು ಬಿಡ್ರಿ ನಂಗೆ. ಇವನು 8 months ಬೇಬಿನಲ್ಲಿ, ಪೆಕಿನೀಸ್ ಇದು 8 months ಬೇಬಿನಲ್ಲಿ ಇವನು ಇದನ್ನಲ್ಲ ಮ್ಯಾಕ್, ಇವನು ಕಣ್ಣು ಕಿತ್ತುಬಿಟ್ಟು, ಇವನ್ನ ಅಟ್ಯಾಕ್ ಮಾಡಿ ಕಣ್ಣು ಕಿತ್ತುಬಿಟ್ಟು ಕಣ್ಣು ನೇತಾಡ್ತಾ ಇತ್ತು ಹೊರಗಡೆ. ನಾವು ತಗೊಂಡೋಗಿ ಆಪರೇಷನ್ ಮಾಡಿಸೋ ಸಕ್ಸಸ್ ಆಗಲಿಲ್ಲ. ಇವ್ರ ತಂದೆಗೂ ಅವನು ಅದೇ ಕೆಲಸ ಮಾಡಿದ್ದು, ಲಿಟ್ರಲಿ ನೇತಾಡ್ತಾ ಇದೆ. ಸೊ ಅದಕ್ಕೆ ನಾನು ಎಲ್ಲ ಸಪ್ರೇಟ್ ಮಾಡಿದ್ದೀನಿ. ಯಾಕೆಂದರೆ ಒಂದಕ್ಕೊಂದು ಆಗಲ್ಲ. ನಾವು ನೋಡ್ಕೊಂಡಿದ್ರೆ ಓಕೆ, ಇಲ್ಲಾಂದರೆ ಈ ಥರ ಸಾಯಿಸ್ಬಿಡುತ್ತೆ.
ಮೇಲೆ ಇವರು ಆರೋಪ ಮಾಡಿದ್ರು ನನ್ನ ಪೆಟ್ಸ್ ಎಲ್ಲ ಅವಳು ಎತ್ಕೊಂಡು ಹೊಟ್ಟೋಗಿದ್ದಾಳಂತ. ನಾನು ನಿಮ್ಮ ಪೆಟ್ಸ್ ಯಾವುದು ಎತ್ಕೊಂಡು ಹೋಗಿಲ್ಲ, ನಿಮ್ಮ ಪೆಟ್ಸ್ ಒಂದು 2 ನನ್ನ ಹತ್ರ ಇತ್ತು, ಅದು ನೀವು ಕಂಪ್ಲೇಂಟ್ ಕೊಟ್ಟು ನೀವು ಅದನ್ನು ತೊಗೊಂಡೋಗಿ, ಅದು 8-9 ವರ್ಷ ಆಗಿತ್ತು ಪಾಪ, ಇಲ್ಲ ಅಟ್ಲೀಸ್ಟ್ ನಾನು ಊಟ ಕೊಟ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ತೊಗೊಂಡೋಗಿ ಜ್ಯೋತಿ ನಿವಾಸ್ ಕಾಲೇಜ್ ಹತ್ರ ರೋಡಲ್ಲಿ ಬಿಟ್ಟಿದ್ದೀರಾ ನೀವು.